ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೂಲಂಗಿ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಕಾಗಿರೋ ಪದಾರ್ಥಗಳು: ತೊಳೆದಿಟ್ಕೊಂಡಿರೋ ಅರ್ಧ ಕಪ್ ಬೇಳೆ, 2 ಹುಳಿ ಟೊಮೊಟೊ, 4 ಮೂಲಂಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ 2 ಬೆಳ್ಳುಳ್ಳಿ, 2 ಸ್ಪೂನ್ ಸಾಂಬಾರ್ ಪುಡಿ, 2 ಸ್ಪೂನ್ ಅಚ್ಕಾರ, 2 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ, ಅರಿಶಿಣ, 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಬೇಳೆ ಹಾಕ್ಕೋಬೇಕು. ಅದೇ ಬೌಲಿಂದ 2 ಬೌಲು ನೀರು ಹಾಕ್ಕೋಬೇಕು. ಟೊಮೊಟೊ, ಕರಿಬೇವು, ಸ್ವಲ್ಪ ಅರಿಶಿಣ. ನಾವಿಲ್ಲಿ ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ಹುಣಸೆ ಹಣ್ಣು ಹಾಕೋ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ. ಕುಕ್ಕರಲ್ಲಿ ಬೇಯಿಸುವಾಗ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊತೀನಿ. ನಮ್ಮನೆ ನೀರಲ್ಲಿ 2 ವಿಷಲಿಗೆ ಚೆನ್ನಾಗಿ ಬೇಳೆ ಬೆಂದ್ಬಿಡುತ್ತೆ. ಬೇಳೆ ಬೇಯ್ತಾ ಇರಲಿ. ಸೊ ಇನ್ನೊಂದು ಕಡೆ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕೋಣ. ಸಾಸಿವೆ, ಜೀರಿಗೆ, ಇದೆಲ್ಲ ಚೆನ್ನಾಗಿ ಚಟಪಟ ಆದಮೇಲೆ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ. ಕರಿಬೇವು, ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಈಗ ಮೂಲಂಗಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಕ್ಲೀನಾಗಿ ತೆಗೆದು ವಾಶ್ ಮಾಡಿ ಇಟ್ಕೊಂಡಿರ್ಬೇಕು. ಇದೇನು ಜಾಸ್ತಿ ಸಮಯ ತಗೊಳ್ಳಲ್ಲ ಬೇಯೋಕ್ಕೆ. ಉಪ್ಪು ಹಾಕ್ಕೋಬೇಕು. ನೋಡಿ, ಉಪ್ಪು ಹಾಕ್ಕೊಂಡು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ ಹಾಕ್ಕೊಳ್ಳೋಣ. ಸಾಂಬಾರು ಪುಡಿ, ಅಂಗಡಿ ಸಾಂಬಾರು ಪುಡಿ ಆದರೂ ಹಾಕ್ಕೋಬೋದು. ಕೆಲವೊಬ್ಬರು ಖಾರ ಹಾಕಿರ್ತಾರೆ ಅಂಗಡಿ ಸಾಂಬಾರು ಪುಡಿಯಲ್ಲಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮೂಲಂಗಿ ಮುಳುಗೋ ಅಷ್ಟು ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. 5 ನಿಮಿಷ. ಸೊ ಅಷ್ಟೊತ್ತಿಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನುಣ್ಣಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಬೇಳೆ ಸಾರಿಗೆ ಚೆನ್ನಾಗಿರುತ್ತೆ. ನೋಡಿ, ಈಗ 3/4% ಮೂಲಂಗಿನೂ ಬೆಂದಿದೆ. ಇದಕ್ಕೆ ಬೇಳೆ ಹಾಕೋಣ. ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಮೂಲಂಗಿ ಫುಲ್ ಬೆಂದು ಬಿಡುತ್ತೆ. ಇದಕ್ಕಿನ್ನ ಸ್ವಲ್ಪ ನೀರು ಹಾಕೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಮೂಲಂಗಿ ತುಂಬ ಗ್ಯಾಸ್ಟ್ರಿಕ್ಕಿಗೆ ಎಲ್ಲ ಒಳ್ಳೆಯದು. ಮೂಲಂಗಿ ಸಾಂಬಾರು ತಿಂದರೆ ಗ್ಯಾಸ್ಟ್ರಿಕ್ಕೇ ಆಗೋದಿಲ್ಲ. ಇದನ್ನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ.
ಅದನ್ನು ಇನ್ನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು. ಇದನ್ನು ಒಂದು 3 ನಿಮಿಷ ಬಿಡಬೇಕು. ಜಸ್ಟ್ 3 ನಿಮಿಷದಲ್ಲಿ ಕುದಿ ಬರುತ್ತೆ. ಸೊ 3 ನಿಮಿಷ ಆಗೈತೆ. ಸಾಂಬಾರು ಕೂಡ ಚೆನ್ನಾಗಿ ಘಮ ಬರ್ತಿದೆ. ಚೆನ್ನಾಗಿ ಘಮ ಬಂದರೆ ಸಾಂಬಾರು ಆಗೈತೆ ಅಂತ ಅರ್ಥ. ನಿಮಗೆ ಬೇಕಂದರೆ ಈ ಟೈಮಲ್ಲಿ ಹುಣಸೆ ಹುಳಿ ಹಾಕ್ಕೋಬೋದು. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆವಾಗ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ, ಇದ್ರ ಜೊತೆಗೆ ಮುದ್ದೆ, ಅನ್ನ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.